ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆಯಿಂದ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಏಕೈಕ ವಿಚಾರ ಅಂತರ್ಜಾತಿ ವಿವಾಹ ಆಗಿರುವಂತಹ ಕಾರಣದಿಂದಾಗಿ ಸ್ವಂತ ಮಗಳನ್ನೇ ತಂದೆನೇ ಕೊಂದು ಬಿಟ್ಟಿರ್ತಕ್ಕಂಥ ವಿಚಾರ. ಸೊ ಈ ಕುರಿತಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಂಬಂಧಪಟ್ಟಿರ್ತಕ್ಕಂಥ ಕುಟುಂಬದವರೊಂದಿಗೆ ತೆಗೆದುಕೊಂಡು ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡೋಣ ಅಂತ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದೆ. ಆದರೆ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೇಬೇಕು. ಈಗ ತಾತ್ಕಾಲಿಕವಾಗಿ ಏನೆಲ್ಲ ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ, ಏನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಕೆಲವು ಮಾಧ್ಯಮಗಳೆಲ್ಲ ಆಗಿರ್ಬೋದು, ಏನೇನೆಲ್ಲ ಪ್ರಸಾರ ಆಗ್ತಾ ಇದ್ದಾವೆ, ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ನಮ್ಮ ಸಮಾಜದಲ್ಲಿ ಅಥವಾ ನಮ್ಮದೇ ಆದಂಥ ಒಂದು ಕಾನೂನು ಇರುವಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅಂತಂದರೆ ನಿಜಕ್ಕೂ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಘಟನೆ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ವಿಷಯಕ್ಕೆ ಬರೋದಾದರೆ, ಅಂತರ್ಜಾತಿ ಯುವತಿಯನ್ನು ಪ್ರೀತಿಸಿ ಮದುವೆ ಆಗಿರುವಂತಹ ಮಗಳನ್ನು ತಂದೆಯೇ ಭೀಕರವಾಗಿ ಹಲ್ಲೆಗೈದು ಕೊಲೆ ಮಾಡಿರುವಂಥ ಪ್ರಕರಣ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಭಾನುವಾರ ನಡೆದಿದೆ. ಮೃತಳ ಪತಿ ನೀಡಿದಂತಹ ದೂರಿನ ಅನ್ವಯ ಪ್ರಮುಖ ಆರೋಪಿಗಳು ಸೇರಿದಂತೆ 15 ಮಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಕೊಲೆ ಆಗಿರ್ತಕ್ಕಂತಹ ಮಹಿಳೆ ಕೇವಲ 19 ವರ್ಷ ಅಥವಾ 20 ವರ್ಷದ ಆಸುಪಾಸಿನವಳು, 7 ತಿಂಗಳ ಗರ್ಭಿಣಿಯೂ ಕೂಡ ಆಗಿರ್ತಾಳೆ. ಯುವತಿಯ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಕುಟುಂಬಸ್ಥರಾದಂತಹ ಗುರುಸಿದ್ದ ಗೌಡ ಪಾಟೀಲ್ ಹಾಗೂ ಅಕ್ಷಯ್ ಗೌಡ ಎಂಬಾತ 3 ಜನರು ಕೂಡ ಸೇರಿ ಈ ಒಂದು ಯುವತಿನ ಕೊಲೆ ಮಾಡಿಬಿಡ್ತಾರೆ. ಇವರುಗಳು ಪ್ರಮುಖ ಆರೋಪಿಗಳು ಕೂಡ ಆಗಿ ನಿಂತಿದ್ದಾರೆ. ಮಾರಕಾಸ್ತ್ರಗಳಿಂದ ಭೀಕರ ದಾಳಿ ಮಾಡಿದ್ದರಿಂದ ಗಂಭೀರವಾದಂಥ ಗಾಯ ಮಾನ್ಯಳಿಗೆ ಆಗಿರುತ್ತೆ. ಹಾಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ಕೊನೆ ಉಸಿರನ್ನ ಎಳೆದು ಬಿಡ್ತಾಳೆ. ಇಡೀ ಮಾನವ ಕುಲವೇ ತೈಲೆ ತೆಗ್ಗಿಸುವಂತಹ ಘಟನೆ ಇದಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮಾನ್ಯ ಪಾಟೀಲ್ ಇನಾಂ ವೀರಾಪುರ ಗ್ರಾಮದ ದಲಿತ ಸಮುದಾಯದ ಯುವಕ ವಿವೇಕಾನಂದ್ ದೊಡ್ಡಮನಿ ಎಂಬಾತನನ್ನ ಪ್ರೀತಿಸ್ತಾ ಇರ್ತಾಳೆ. ಈ ಮದುವೆಗೆ ಮೇಲ್ವರ್ಗಕ್ಕೆ ಸೇರಿದ ಯುವತಿಯ ಮನೆಯವರು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ. ಆದರೆ ಪೊಲೀಸರ ಸಮ್ಮುಖದಲ್ಲಿ ನಡೆದ ರಾಜಿ ಪಂಚಾಯಿತಿಯ ಬಳಿಕ 7 ತಿಂಗಳ ಹಿಂದೆ ಇಬ್ಬರು ಕೂಡ ಮದುವೆ ಕೂಡ ಹಾಕ್ತಾರೆ. ನಂತರ ಪ್ರಾಣ ಭಯದಿಂದ ಹಾವೇರಿ ಜಿಲ್ಲೆಯಲ್ಲಿ ನೆಲೆಸಿ ಬಿಟ್ಟಿರ್ತಾರೆ. ಡಿಸೆಂಬರ್ 8ರಂದು ಊರಿಗೆ ಮರಳಿರುತ್ತಾರೆ. ಅದಾದ ಬಳಿಕ ವೈರತ್ವದ ಕಿಚ್ಚು ಹೆಚ್ಚಾಗಿರುತ್ತೆ. ವೈರತ್ವದ ಕಿಚ್ಚು ತಂದೆಯ ಮೇಲೆ ಅಥವಾ ತಂದೆ ಯಾವತ್ತೂ ಕೂಡ ಕಡಿಮೆ ಮಾಡಿಕೊಂಡಿರಲಿಲ್ಲ. ಯುವತಿಯ ತಂದೆ ಏನು ಮಾಡ್ತಾನೆ ಅಂದರೆ, ಯುವತಿಯ ತಂದೆ ತನ್ನ ಜೊತೆಗೆ ಇನ್ನೂ ಕೆಲವು ಜನರನ್ನ ಕರೆದುಕೊಳ್ತಾನೆ. ಹೇಗಾದರೂ ಮಾಡಿ ಮಗಳನ್ನ ಕೊಲ್ಲಲೇಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಿಕೊಳ್ತಾನೆ. ಸಂಜೆ ವೇಳೆಗೆ ಅಂತಂದರೆ ನಿನ್ನೆ ಸಂಜೆ ವೇಳೆಗೆ ಅವರ ಮನೆಯ ಹತ್ರ ನುಗ್ತಾರೆ. ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಹೋಗಿ ಅವಳ ಮೇಲೆ ಹಲ್ಲೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾನ್ಯಳನ್ನು ರಕ್ಷಿಸಲು ಬಂದಂತಹ ವಿವೇಕಾನಂದ್ ಮೇಲೆಯೂ ಕೂಡ ಒಂದು ಮನ ಬಂದಂತೆ ಥಳಿತವನ್ನು ಕೂಡ ಕೊಡ್ತಾರೆ. ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಗರ್ಭಿಣಿ ಮಾನ್ಯ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೂಡ ಕೊನೆ ಉಸಿರನ್ನು ಎಳೆದಿದ್ದಾಳೆ. ಘಟನಾ ಸ್ಥಳಕ್ಕೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಇತರ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮುಂದುವರಿಸಿದ್ರು. ಇದಾದ ಬಳಿಕ ಪ್ರಕರಣದಲ್ಲಿ ಯುವತಿಯ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಸೇರಿದಂತೆ 3 ಆರೋಪಿಗಳನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಾನ್ಯ ಮೇಲೆ ಹಲ್ಲೆ ನಡೆಸುವ ಮುನ್ನ ಆರೋಪಿಗಳು ವಿವೇಕಾನಂದ ತಂದೆ ಗ್ರಾಮದ ಹೊರವಲಯದಲ್ಲಿ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಟ್ರ್ಯಾಕ್ಟರ್ ಡಿಕ್ಕಿ ಹೊಡಿಸಿ ಕೊಲೆ ಮಾಡಲು ಕೂಡ ಯತ್ನಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದಂತಹ ವಿವೇಕಾನಂದನನ್ನು ಕೊಲೆ ಮಾಡಲು ಬೆನ್ನಟ್ಟಿದ್ದರು ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಆ ಒಂದು ದೂರಿನಲ್ಲಿ ಏನಿದೆ ಎಂಬುದನ್ನು ಕೂಡ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ವಿವೇಕಾನಂದ ನೀಡಿದ ದೂರಿನ ಪ್ರಕಾರ ಪ್ರಮುಖ ಆರೋಪಿಗಳಾದಂತಹ ಯುವತಿಯ ತಂದೆ ಪ್ರಕಾಶ್ ಗೌಡ ಪಾಟೀಲ್, ಗುರುಸಿದ್ದನಗೌಡ ಪಾಟೀಲ್ ಹಾಗೂ ಅಕ್ಷಯ್ ಗೌಡ ಪಾಟೀಲ್ ಸೇರಿದಂತೆ 15 ಮಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಭಾನುವಾರ ಸಂಜೆ ಆರೋಪಿಗಳು ನನ್ನ ತಂದೆ ಮರಿಯಪ್ಪ ದೊಡ್ಡಮನಿ ಹಾಗೂ ಮಾವ ಸುನಿಲ್ ಅವರ ಗ್ರಾಮದ ಹೊರವಲಯದಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದಂತಹ ವೇಳೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡಿಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಸುದ್ದಿ ತಿಳಿದು ನಾನು ಅಲ್ಲಿಗೆ ಹೋದಾಗ ನನ್ನನ್ನು ಸಹ ಮಾರಕಾಸ್ತ್ರಗಳೊಂದಿಗೆ ಬೆನ್ನಟ್ಟಿದ್ದರು. ಆದರೆ ನಾನು ತಪ್ಪಿಸಿಕೊಂಡಿದ್ದೇನೆ. ನಂತರ ಆರೋಪಿಗಳು ಅವಾಚ್ಯ ಶಬ್ದಗಳೊಂದಿಗೆ ನಿಂದಿಸ್ತಾ ಅಕ್ರಮವಾಗಿ ಪ್ರವೇಶಿಸಿ ಸಿಸಿಟಿವಿ ಕ್ಯಾಮೆರಾ ಹಾನಿಗೊಳಿಸಿ ನನ್ನ ತಾಯಿ ರೇಣುಕಾ ದೊಡ್ಡಮನಿ ಪತ್ನಿ ಮಾನ್ಯ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಡಿಸಲು ಹೋದಂಥ ನಮ್ಮ ದೊಡ್ಡಪ್ಪನ ಮೇಲೆಯೂ ಕೂಡ ಇವರು ಅವಾಚ್ಯ ಶಬ್ದವನ್ನು ಬಳಸಿ ಬೈದಿದ್ದಾರೆ. ಅದೇ ರೀತಿಯಾಗಿ ಅವರ ಮೇಲೆಯೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ವಿವೇಕಾನಂದ ದೂರನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಮಾನ್ಯಳ ಗಂಡ ಆಗಿರ್ತಕ್ಕಂಥ ವಿವೇಕಾನಂದ ಈ ಒಂದು ದೂರನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭಕ್ಕೆ ಯಾರೆಲ್ಲ ಅಧಿಕಾರಿಗಳು ಬಂದು ಸ್ಪಂದನೆಯನ್ನು ನೀಡಬೇಕಿತ್ತು, ಎಲ್ಲರೂ ಕೂಡ ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ. ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕು, ಸಮಾಜ ಯಾವುದೋ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದರೆ ಈ ಜಾತಿ ಅನ್ನೋ ಒಂದು ತಾರತಮ್ಯ ಇದೆಯಲ್ಲ, ಮೇಲು ಕೀಲು ಅನ್ನೋದು ಯಾಕೆ ಬದಲಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಸಮಾನತೆ ಅಂಥದ್ದೆಲ್ಲವೂ ಕೂಡ ನಮ್ಮ ಕಾನೂನಿನಲ್ಲಿದೆ. ಈಗಲೂ ಕೂಡ ಸವರ್ಣೀಯರು, ದಲಿತರು ಹಾಗೆ ಹೀಗೆ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ,
ನಿಜಕ್ಕೂ ಇದೊಂದು ಕ್ರೂರ ಮನಸ್ಥಿತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂತಹ ಮನಸ್ಥಿತಿಯಿಂದ ಅದ್ಯಾಕೆ ನಮ್ಮ ಜನಗಳು ಬದಲಾಗ್ತಾ ಇಲ್ವೋ, ಅಥವಾ ನಮ್ಮ ಜನಗಳಿಗೆ ಇದೇ ಮನಸ್ಥಿತಿ ಬೇಕೋ, ಅಥವಾ ನಮ್ಮ ರಾಜಕಾರಣಿಗಳು ಜಾತಿ ಭೇದ ಆಧಾರದ ಮೇಲೆ ಓಟುಗಳನ್ನು ಹಾಕಿಸ್ಕೊಂಡು ಇವರುಗಳೇ ಜಾತಿ ಭೇದಕ್ಕೆ ಅಥವಾ ಜಾತಿಯನ್ನು ಮೇಲ್ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೋ, ಅಥವಾ ಕೆಲವೊಂದಷ್ಟು ಸರ್ಕಾರ ಅಂಥದ್ದೆಲ್ಲವೂ ಕೂಡ ಎಲ್ಲಿ ಎಡವುತ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಸೊ ಇಂಥ ಒಂದು ಜಾತಿ ಭೇದದ ತಾರತಮ್ಯ ಇದುವರೆಗೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಸಮಾನರು ಅನ್ನೋದು ಕೇವಲ ಮಾತಿನಲ್ಲಿ ಮಾತ್ರ ಉಳಿದಿದೆ, ಆದರೆ ಮನಸ್ಸಿನಲ್ಲಿ ಅದ್ಯಾಕೆ ಬರ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಇನ್ನು ಒಂದು ಸಿಟಿ ಮತ್ತು ಈ ಒಂದು ಹಳ್ಳಿಗಳಿಗೆ ಹೋಲಿಕೆ ಮಾಡಿದ್ರೆ ಯಾವುದೋ ಒಂದು ಕಾರಣಕ್ಕೆ ಸಿಟಿ ಈ ಒಂದು ಜಾತಿಯ ವಿಚಾರದಲ್ಲಿ ಒಂದು ಸ್ವಲ್ಪ ಕಡಿಮೆ ಇರ್ಬೋದೇನೋ, ಆದರೆ ಹಳ್ಳಿಗಳಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಜಾತಿ ತಾರತಮ್ಯ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ಪ್ರತಿದಿನವೂ ಕೂಡ ಇಂತಹ ಸಣ್ಣ ಪುಟ್ಟ ವಿಚಾರಗಳು ನಡೀತಾನೆ ಇರ್ತವೆ. ಈಗಲೂ ಕೂಡ ನೀವು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ಹಳ್ಳಿಗಳ ಕಡೆ ಹೋದಂಥ ಸಂದರ್ಭದಲ್ಲಿ ಜಾತಿಯ ವಿಚಾರಕ್ಕೆ ಟೀ ಅಂಗಡಿಯೂ ಕೂಡ ಒಳಗಡೆ ಹೋಗಬೇಕಾದ್ರೂ ಕೂಡ ಅವಮಾನ ಮಾಡುವಂಥ ಕೆಲವೊಂದಿಷ್ಟು ಘಟನೆಗಳು ಕೂಡ ಅಮಾನವೀಯ ಘಟನೆಗಳು ನಡೆದಿರ್ತಕ್ಕಂಥ ಉದಾಹರಣೆಗಳು ಕೂಡ ಸಾಕಷ್ಟು ಇದ್ದಾವೆ. ಸೊ ಅದೇನೇ ಇರಲಿ, ಸೊ ಇದು ಎಲ್ಲಿವರೆಗೂ ಈ ರೀತಿಯಾದಂತಹ ಜಾತಿ ತಾರತಮ್ಯ ಇರುತ್ತೋ, ಇದು ಯಾವತ್ತೂ ಬದಲಾಗುತ್ತೋ ಗೊತ್ತಿಲ್ಲ. ಬಹುಶಃ ಈ ಒಂದು ಮಾನವ ಕುಲ ಇರೋವರೆಗೂ ನಮ್ಮ ದೇಶದಲ್ಲಿ ಈ ಜಾತಿ ತಾರತಮ್ಯ ಹೋಗುತ್ತೋ ಇಲ್ವೋ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಇನ್ನೇನು ಬದುಕಿ ಬಾಳೆ ಮಾಡಬೇಕಾಗಿರ್ತಕ್ಕಂಥವ್ರು ಅದೇನೋ ಪ್ರೀತಿ ಮಾಡಿ ಇಬ್ಬರು ಕೂಡ ಮನೆ ಬಿಟ್ಟು ಹೋಗಿ ಮದುವೆ ಕೂಡ ಆಗಿರ್ತಾರೆ. ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಮದುವೆ ಆಗಬೇಕು ಅದಕ್ಕೆಲ್ಲದಕ್ಕೂ ಕೂಡ ಬದ್ಧರಾಗಿ ಇರ್ತಾರೆ. ಆದರೆ ಈ ಒಂದು ವ್ಯಕ್ತಿ ಮನೆ ಬಿಟ್ಟು ಮಗಳು ಹೋಗಿದ್ದಾಳೆ ಅನ್ನೋ ಕಾರಣಕ್ಕೆ ಅವಳಿಂದ ನನಗೆ ಅವಮಾನ ಆಗಿದೆ, ನಾನು ತಲೆ ತಗ್ಗಿಸೋ ಹಾಗೆ ಆಗಿದೆ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಟ್ನೋ ಏನೋ ಗೊತ್ತಿಲ್ಲ. ಸೊ ಊರಿಗೆ ಬಂದಂತಹ ಸಂದರ್ಭದಲ್ಲಿ ಮಗಳನ್ನು ಕೊಲ್ಲಲೇಬೇಕು ಅನ್ನೋ ಒಂದು ಹಠವನ್ನು ತೆಗೆದುಕೊಂಡೋ ಗೊತ್ತಿಲ್ಲ. ಸೊ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರೋ ಗೊತ್ತಿಲ್ಲ. ಆ ಒಂದು ಸಂದರ್ಭಕ್ಕೆ ಒಟ್ಟು ಮಗಳು ಸಿಕ್ಕಂತಹ ಸಂದರ್ಭದಲ್ಲಿ ಮಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಒಂದು ತೀವ್ರ ಗಾಯ ಆಗಿರುವ ಕಾರಣದಿಂದಾಗಿ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆ ಒಂದು ಹೆಣ್ಣು ಮಗು ಕೊನೆ ಉಸಿರನ್ನು ಎಳೆದು ಬಿಟ್ಟಿದ್ದಾಳೆ. ಇನ್ನು ಗರ್ಭಿಣೂ ಕೂಡ ಆಗಿರ್ತಾಳೆ. ಇಲ್ಲಿ 2 ಕೊಲೆಗಳನ್ನು ಮಾಡಿದಾಗೆ ಆಗುತ್ತೆ. ಭ್ರೂಣ ಹತ್ಯೆಯೂ ಕೂಡ ಆಗಿದೆ, ಜೊತೆಗೆ ಒಂದು ಹೆಣ್ಣಿನ ಜೀವವನ್ನು ಕೂಡ ಕೊಲೆ ಮಾಡಿದ್ದಾರೆ. ಶಿಕ್ಷೆ ತುಂಬಾ ಕಠಿಣವಾಗಿ ಇರುತ್ತೆ. ಖಂಡಿತವಾಗಿಯೂ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಈ ಒಂದು ಜಾತಿ ವಿಚಾರಕ್ಕೆ ಅಥವಾ ಈ ಒಂದು ಮನಸ್ಥಿತಿಯಲ್ಲಿ ಆ ಒಂದು ವ್ಯಕ್ತಿ ಏನಾದರೂ ಕೊಲೆ ಮಾಡಿದ್ದೇ ನಿಜವಾದರೆ ಖಂಡಿತವಾಗಿಯೂ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಇವರು ಜೀವನ ಪೂರ್ತಿ ಕಳಿಬೇಕಾಗುತ್ತೆ. ಈ ಒಂದು ಸಂದರ್ಭಕ್ಕೆ ಇವರಿಗೆ ಗಲ್ಲು ಶಿಕ್ಷೆ ಆದರೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸೊ ಸಮಾಜ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾವತ್ತೂ ಕೂಡ ಎಲ್ಲರೂ ಕೂಡ ಒಂದೇ ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಬರುತ್ತೋ ಆ ದಿನ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಎಲ್ಲವೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಪ್ರಕರಣ ನಿಜಕ್ಕೂ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ ಹೀಗೊಂದು ಘಟನೆ ನಡೆಯುತ್ತೆ ಅಂತ. ಇಂಥದ್ದೊಂದು ಘಟನೆ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದು ಬಿಟ್ಟಿದೆ. ಅದರಲ್ಲೂ ಕೂಡ ಗಂಡು ಮೆಟ್ಟಿದ ನಾಡು ಅಂತ ಕರೆಸಿಕೊಳ್ಳೋ ಹುಬ್ಬಳ್ಳಿ ಭಾಗದಲ್ಲಿ ನಡೆದು ಬಿಟ್ಟಿದೆ. ಸೊ ಈ ಒಂದು ಪ್ರಕರಣ ಕುರಿತಾಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.